ಅಹಿಂದ ಜನರೆಲ್ಲರೂ ಕೂಡ ನಾವು ವೋಟ್ ಹಾಕಿದ್ದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಓಕೆ, ಡಿ ಕೆ ಶಿವಕುಮಾರ್ ಅವರು ಕುರುಬ ಸಮುದಾಯಕ್ಕೆ, ಡಿ ಕೆ ಶಿವಕುಮಾರ್ ಅವರು ಅಲ್ಪಸಂಖ್ಯಾತರಿಗೆ, ಡಿ ಕೆ ಶಿವಕುಮಾರ್ ಅವರು ಅತಿ ಹಿಂದುಳಿದವರಿಗೆ ಏನ್ ಅನ್ಯಾಯ ಮಾಡಿದ್ದಾರೆ? ಯಾಕೆ ಸಿಎಂ ಆಗ್ಬಾರ್ದು? ಮೇಡಮ್, ಅವರು ಕೂಡ ಒಂದು ಕೆಳಮಟ್ಟ ಬೂತ್ ಮಟ್ಟದಿಂದ ಕೂಡ ವರ್ಕ್ ಮಾಡಿ ಬಂದಿದ್ದಾರೆ. ಬಟ್ ಅವರು ಕೂಡ ಈಗ ನಾವು ಹೇಳಿದ್ರೆ ಆಗಲ್ಲ, ನೀವು ಹೇಳಿದ್ರು ಕೂಡ ಆಗಲ್ಲ. ಇಲ್ಲಿ ಒಂದು ಶಾಸಕಾಂಗ ಒಂದು ಸಭೆ ಇದೆ, ಶಾಸಕಾಂಗದ ಒಂದು ರಚನೆ ಮಾಡಿದ್ದಾರೆ. ಅವ್ರಿಗೊಂದು ಹಕ್ಕು ಅಧಿಕಾರ ಇದೆ. ಎಲ್ಲರೂ ಕೂಡ ಒಂದು ಹೈಕಮಾಂಡ್ ಇದೆ, ಮತ್ತೆ ರಾಹುಲ್ ಗಾಂಧಿ ಅವರು ಇದ್ದಾರೆ. ನೀವ್ ಹೇಳಿದ ಮಾತು ನಿಜ. ನಾನು ಇಲ್ಲಿ ಕುತ್ಕೊಂಡು ಸ್ಟುಡಿಯೋದಲ್ಲಿ ಹೇಳಿದ್ರು ಆಗಲ್ಲ, ನೀವ್ ಅಲ್ಲಿ ಮನೇಲಿ ಕುತ್ಕೊಂಡು ಲೈವ್ ಅಲ್ಲಿ ಹೇಳಿದ್ರು ಆಗಲ್ಲ. ಮೇಡಮ್, ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಆಗುತ್ತೆ. ಸೊ ಹೈಕಮಾಂಡ್ ಡಿಸಿಷನ್ ತಗೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಚೇರ್ ಅನ್ನ ಕೊಟ್ರೆ ಅಹಿಂದ ವರ್ಗಕ್ಕೆ ಸೇರಿದ ಜನರೆಲ್ಲರೂ ಕೂಡ ಬಹಳ ತುಂಬು ಹೃದಯದಿಂದ ಅದನ್ನ ವೆಲ್ಕಮ್ ಮಾಡ್ಕೊಳ್ತೀರಿ, ಕರೆಕ್ಟಾ? ಹೌದು ಮೇಡಮ್. ಇಲ್ಲ ಅಂತಂದ್ರೆ ಮತ್ತೆ ಈಗ ಏನಾಗ್ತದೆ ಅಂತಂದ್ರೆ ಇಂದ ಆಗಿರ್ತಕ್ಕಂತ ಪರಿಸ್ಥಿತಿ ಮತ್ತೆ ಬರುತ್ತೆ ಮೇಡಮ್.